ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹಿತೇಶ್ ಅಂತ. ಇದು ಅರ್ಜುನ್ ಡೋನರ್ ಅವರದ ಮೊದಲ ನಿರ್ಮಾಣ ಹಾಗೂ ನಿರ್ದೇಶನ. ಲಕ್ಷ್ಯ ಅನ್ನೋ ಸಿನಿಮಾ ಒಂದು 90ರ ಕಾಲಘಟ್ಟದ ಮಕ್ಕಳಿನ ಕನಸಿನ ಸಿನಿಮಾ. ಸೊ ಇವತ್ತಿಗೆ ನನ್ನ ಪ್ರಶ್ನೆ ಏನಾಯ್ತು ಅಂದ್ರೆ, ಅವರು ನನಗೆ ಈ ಪಾತ್ರ ಕೊಟ್ಟಾಗ ಇವತ್ತಿಗೆ ಓಡ್ತಾ ಇರುವಂಥ ಟ್ರೆಂಡ್ ಬೇರೆ ಇದೆ ಸಿನಿಮಾ. ಸೊ ಈ ತರ ಓಡ್ತಾ ಇರುವಂತ ಒಂದು ಟ್ರೆಂಡ್ ಅಲ್ಲಿ ಮಕ್ಕಳ ಸಿನಿಮಾ ಹೇಗೆ ರೀಚ್ ಆಗುತ್ತೆ ಏನು ಅಂತ ಕುತ್ಕೊಂಡಾಗ ಕತೆ ಹೇಳಿದ್ರು ಅವರು. ಒಂದು ಉತ್ತರ ಕರ್ನಾಟಕ ಶೈಲಿಯ ಕಥೆನ ನಾವು ಉತ್ತರ ಕರ್ನಾಟಕದವ್ರು ಆಗ್ಬಿಟ್ಟು ಫಸ್ಟ್ ಮಾಡಬೇಕು ಅನ್ನೋದು ನನ್ನ ಇಂಟ್ರೆಸ್ಟ್ ಇತ್ತು. ಸೊ ನಾವು ಮಾಡಿದ್ದೀವಿ. MB ಹಳ್ಳಿಕಟ್ಟಿ ಅಂದ್ಬಿಟ್ಟು DOP ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮಹಾರಾಷ್ಟ್ರದವರು ಹಿಂದಿ, ಮರಾಠಿ, ಕನ್ನಡ ಎಲ್ಲ ಸಿನಿಮಾಗಳು ಮಾಡಿದ್ದಾರೆ. ಆಮೇಲೆ ರಿಷಿಕ್ ಸರ್ ಮ್ಯೂಸಿಕ್ ಡೈರೆಕ್ಟರ್. 3 ಸಾಂಗ್ ಅದ್ಭುತವಾಗಿ ಬಂದಿದೆ ಅಂತ ನಾನು ಅನ್ಕೋತೀನಿ. ಲಹರಿ ಸರ್ ಅವ್ರ ಸಂಸ್ಥೆಗೆ ತಗೊಂಡು ನಮ್ಗೆ ತುಂಬಾ ಹೆಲ್ಪ್ ಆಯಿತು. ಏನಕ್ಕಂದ್ರೆ ಥ್ಯಾಂಕ್ ಯು ವೇಲು ಸರ್. ಸೊ ಸಿನಿಮಾ ಮಕ್ಕಳದಾಗಿರೋದ್ರಿಂದ ಇವತ್ತು ದಯವಿಟ್ಟು ಎಲ್ಲರೂ ಬಂದುಬಿಟ್ಟು ನೋಡಿ. ಏನಕ್ಕಂದ್ರೆ ಇವತ್ತಿಗೆ ಇದೆಲ್ಲ ಔಟ್ ಆಫ್ ದಿ ಬಾಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಬೆಂಬಲ, ಎಲ್ಲ ಆಶೀರ್ವಾದ, ಎಲ್ಲರ ಆಶೀರ್ವಾದನೂ ಬೇಕಾಗಿದೆ. ಥ್ಯಾಂಕ್ ಯು. ಮೊದಲನೇದಾಗಿ ಬಂದಿರುವಂಥ ಗಣ್ಯ ಅತಿಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದು ನನ್ನ ಮೊದಲನೇ ಸಿನಿಮಾ, ಮಕ್ಕಳ ಚಿತ್ರ. ನಾನು 2 ದಶಕಗಳ ಕಾಲದಿಂದ ಕನ್ನಡ, ತಮಿಳು ಮತ್ತು ಹಿಂದಿ ಚಲನಚಿತ್ರರಂಗದಲ್ಲಿ ಸಹ ನಿರ್ದೇಶಕನಾಗಿ, ಸಹಾಯಕ ನಿರ್ದೇಶಕನಾಗಿ 20 ವರ್ಷಗಳ ಕಾಲದಿಂದ ಕೆಲಸ ಮಾಡಿದ್ದೀನಿ. ನಾನು ಸ್ವತಂತ್ರ ನಿರ್ದೇಶಕನಾಗಿ ಮತ್ತು ನಿರ್ಮಾಪಕನಾಗಿ ಇದು ನನ್ನ ಮೊದಲನೇ ಚಿತ್ರ. ಅದು ಮಕ್ಕಳ ಚಿತ್ರ. ಇದು ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ 90ರ ದಶಕದಲ್ಲಿ ನಡೆದಿರುವಂಥ ಒಂದು ಕತೆ. ಇದಕ್ಕೆ ಹತ್ತಿರದಾದ ಒಂದು ಘಟನೆಯನ್ನು ನಾನು ನೋಡಿದ್ದೆ. ಅದೇ ಪ್ರೇರಣೆಯಾಗಿ ಆ ಕಥೆನ ಇಟ್ಕೊಂಡು ಮಾಡಿದ್ದೀನಿ. ಸಿನಿಮಾ ಒಂದು ಮಕ್ಕಳದು ಒಂದೇನು ಲಕ್ಷ್ಯ ಇರುತ್ತೆ. ಲಕ್ಷ್ಯ ಅಂದ್ರೆ ನಮ್ಮ ಕಡೆ ಗುರಿ. ಆ ಒಂದು ಗುರಿಯನ್ನು ಇಟ್ಕೊಂಡು ಮಾಡಿರೋದು. ಆ ಒಂದು ಗುರಿಯನ್ನು ಸಾಧಿಸಕ್ಕೆ ಆ ಮಕ್ಕಳು ಏನು ಒಟ್ಟಾರೆಯಾಗಿ ಸಂಘರ್ಷ, ಹೋರಾಟ, ಶ್ರಮ ಮಾಡ್ತವೆ, ಅದೇ ಈ ಸಿನಿಮಾ. ಧನ್ಯವಾದಗಳು ಸರ್. ಆಗಿದೆ ಸರ್. ಹೌದು, ಬಂದಿತ್ತು ಸರ್. 4 ವರ್ಷದ ಹಿಂದೆ ಬಂದಿತ್ತು. ಅದು ಹೆಂಗಿದೆ ಅಂದ್ರೆ, ಈಗ ವಾಣಿಜ್ಯ ಚಲನಚಿತ್ರ ಮಂಡಳಿಗಳು ಬೇರೆ ಬೇರೆ ಇದಾವಲ್ಲ, ಇದು ಉತ್ತರ ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿ. ಹಂಗಾಗಿ ಇದರದೇನು ಕ್ಲಾಶ್ ಆಗಲ್ಲ. ಅದು ಅದೇ ವಾಣಿಜ್ಯ ಚಲನಚಿತ್ರ ಮಂಡಳಿಯಲ್ಲಿ ಆ ಒಂದು ಟೈಟಲ್ ತಗೋಬೇಕಾದ್ರೆ ಅದು 10 ವರ್ಷ. ಅಲ್ಲ, ಇದು ಧಾರವಾಡ. ಶಂಕರ್ ಸುಗತೆ ಅಂತ ನಮ್ಮ ಅಧ್ಯಕ್ಷರು. ಅದೇ ಸರ್, ನನಗೆ ಆ ಕತೆ ಒಂದು ಸ್ವಲ್ಪ ಹೆಚ್ಚು ಸ್ಫೂರ್ತಿ ಕೊಡ್ತು. ಆಮೇಲೆ ಆ ಕಥೆನ ಬರ್ದು ನಾನು ಒಂದು 10-15 ವರ್ಷ ಹಿಂದೆ ಕಥೆನ ಬರ್ದಿದ್ದೆ ನಾನು. ಸೊ ಹೀಗಾಗಿ ಅದಕ್ಕೆ ಹತ್ತಿರದ ಒಂದು ಘಟನೆ ನಾನು ನನ್ನ ಬಾಲ್ಯದಲ್ಲಿ ನೋಡಿದ್ದೆ. ಹಿಂಗಾಗಿ ಅದು ನನ್ನ ಸ್ಫೂರ್ತಿ ಕೊಡ್ತು. ಈ ಕತೆ ನಾನು 15 ವರ್ಷಗಳ ಹಿಂದೆನೆ ಬಾಂಬೆಯಲ್ಲಿ ನಾನು ಅಸೋಸಿಯೇಟ್ ಆಗಿ ಕೆಲಸ ಮಾಡಬೇಕಾದ್ರೆ ಬರ್ದಿದ್ದೆ. ಆಕ್ಚುಲಿ ನಾನು ಇದನ್ನು ಹಿಂದಿಯಲ್ಲಿ ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಬರ್ದಿರೋ ಕತೆ ಅದು. ಸೊ ಹಂಗೆ ಮುಂದೆ ಬಂದು ಅದನ್ನ ಚಲನಚಿತ್ರನೇ ಮಾಡಿದೆ. ಜುಲೈ ಒಟ್ಟಾರೆ ಆ ತಿಂಗಳಲ್ಲಿ ಇನ್ನೊಂಚೂರು ನಮ್ಮ ಟೆಕ್ನಿಕಲ್ ಟೀಮ್ ಜೊತೆ ಚರ್ಚೆ ಮಾಡಿ ಇನ್ನೊಂಚೂರು ಕೆಲಸಗಳಿದೆ. ಒಟ್ಟಾರೆ ಜುಲೈ ತಿಂಗಳಲ್ಲಿ ಕೊನೆ ಹಂತದಲ್ಲಾದ್ರೂ ರಿಲೀಸ್ ಮಾಡೋದು ಸರ್. ಇದು ಎಲ್ಲ ಸೇರಿ 30 ದಿನ ಬಾಗಲಕೋಟೆ ಜಿಲ್ಲೆಯ ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ಶೂಟ್ ಮಾಡಿದ್ದೀವಿ. ಉದಾಹರಣೆಗೆ ಕೆರ್ಕಲ್ಮಟ್ಟಿ, ಕಲಾದಗಿ, ಕೂಡಲ ಸಂಗಮ, ಹಿಂಗೆ ಬಾಗಲಕೋಟೆ ಸುತ್ತಮುತ್ತ 30 ದಿನ ಶೂಟ್ ಮಾಡಿದ್ದೀವಿ. ಇದೇ ವಾಡ್ಯದಲ್ಲಿ ಹುಲಿಯ ಸಿನಿಮಾ ಶೂಟ್ ಆಗಿತ್ತು. ಹಿಂದಿದು ಒಂದು ಸಿನಿಮಾನು ಅಲ್ಲಿ ಶೂಟ್, ಬಹಳಷ್ಟು ಸಿನಿಮಾಗಳು, ಕಾರ್ಯಕ್ರಮಗಳು ಶೂಟ್ ಆಗಿದ್ದಾವೆ. ಅದೇ 90ರ ಕಾಲಘಟ್ಟ ಅಂತ ಹೇಳಿದ್ನಲ್ಲ, ಕತೆ ನಡೆಯೋದು 90ರ ಕಾಲಘಟ್ಟ ಸಿನಿಮಾದಲ್ಲಿ. ಇದು 20-25 ಕಾಲಘಟ್ಟ ಅಲ್ಲ ನಾನು ತೋರಿಸಿರೋದು. 90ರ ಕಾಲಘಟ್ಟ ಅಂದ್ರೆ ಹೇಳಿದ್ನಲ್ಲ ಸರ್, ಒಂದು ಹುಡುಗರಿಗೆ ಏನೊಂದು ಗುರಿ ಇರುತ್ತೆ, ಒಂದು ಲಕ್ಷ್ಯ ಇರುತ್ತೆ. ಅದು ಸಾರ್ವಕಾಲಿಕ ಅಲ್ಲ, ಅದು ಅದಕ್ಕೇನು ಕಾಲಘಟ್ಟ ಸಂಬಂಧ ಇಲ್ಲ. ಅವ್ರು ಏನೊಂದು ಗುರಿ ಇಟ್ಕೊಂಡಿರ್ತಾರೆ, ಲಕ್ಷ್ಯ ಇಟ್ಕೊಂಡಿರ್ತಾರೆ, ಅದನ್ನ ಸಾಧನೆ ಮಾಡೋಕೆ ಆ ಗ್ರಾಮೀಣ ವಾತಾವರಣದಲ್ಲಿ ಆ ಹುಡುಗರು ಏನು ಸಂಘರ್ಷ ಮಾಡ್ತಾರೆ, ಅದೇ ಸಿನಿಮಾ ಸರ್. ಅದು ದಯವಿಟ್ಟು ರಿವೀಲ್ ಮಾಡೋದು ಬೇಡ. ಒಟ್ಟಾರೆ ಹುಡುಗರದ್ದು ಒಂದು ಕನಸಿರುತ್ತೆ. ಆ ಒಟ್ಟು ಕನಸಿನ ಈಡೇರಿಕೆಗಾಗಿ ಏನು ಶ್ರಮ ಪಡ್ತಾರಲ್ಲ, ಅದೇ ಇಡೀ ಸಿನಿಮಾ. ಸರ್, ಸಂಪೂರ್ಣ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಮತ್ತು ಉಳಿದಂತೆ ಎಲ್ಲ ಕರ್ನಾಟಕದಲ್ಲಿ ಮಾಡೋದು. ಮೊದಲ ಆದ್ಯತೆ ಆ ಕಡೆ ಕೊಡೋಣ ಅಂತ. ಯಾಕಂದ್ರೆ ನಾವು ಆ ಭಾಷೆಯಲ್ಲೇ ಸಿನಿಮಾನ ಮಾಡಿದ್ದು, ಅಂದ್ರೆ ಶೈಲಿ. ಕ್ಯಾಮ್ರಾಮನ್ MB ಹಳ್ಳಿಕಟ್ಟಿ ಅಂತ ಸರ್. ಅವರು ಸಾಕಷ್ಟು ಒಂದು 20-25 ಸಿನಿಮಾಗಳು ಮಾಡಿದ್ದಾರೆ, ಕನ್ನಡ, ಹಿಂದಿ, ಮರಾಠಿ ಸೇರಿದಂತೆ.
ನಮ್ಮ ಸಂಗೀತ ನಿರ್ದೇಶಕರು ಆರವ್ ರಿಷಿಕ್ ಅಂತ, ಅವರು ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಮತ್ತೆ ಕಲಾವಿದರಲ್ಲಿ ಸಂಗಮೇಶ್ ಉಪಾಸೆ ಮತ್ತು ಇನ್ನೊಬ್ರು ಸಂಗಮೇಶ್ ಅಂತ, ಉಪ್ಪಿನ್ ಅಂತ, ಅವರಿಬ್ರು ಧಾರಾವಾಹಿಗಳಲ್ಲಿ ಅವರು ನಮ್ಮ ಸಮಕಾಲೀನ 20-25 ವರ್ಷದಿಂದ ಇದ್ರು. ಅವ್ರು ಬಿಟ್ರೆ ಹೊಸಬ್ರು. ಮತ್ತೆ ಪ್ರಮುಖವಾಗಿ ಮಕ್ಕಳ ಚಿತ್ರ ಇರುವುದರಿಂದ ಮಕ್ಕಳೇ ಪ್ರಧಾನ ಪಾತ್ರಗಳು. ರಿತೇಶ್ ಹಿರೇಮಠ್ ಅವರು ಪ್ರಮುಖ ಪೋಷಕ ಪಾತ್ರವನ್ನು ಮಾಡಿದ್ದಾರೆ. ನಮಸ್ಕಾರ ಎಲ್ರಿಗೂ. ಸೊ ಈ ಲಕ್ಷ್ಯ ಸಿನಿಮಾ ಬಂದ್ಬಿಟ್ಟು ಮಕ್ಕಳ ಸಿನಿಮಾ ಅಂತ ಸರ್ ಅದರ ಬಂದಾಗ ತುಂಬ ಖುಷಿ ಆಯಿತು, ಒಳ್ಳೆ ಸಿನಿಮಾ ಮಾಡಬೇಕಂತ. ಈ ಸಿನಿಮಾ ಬಗ್ಗೆ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ನನ್ನ ಕಡೆಯಿಂದ ಅರ್ಜುನ್ ಸರ್ ಅವ್ರ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಸರ್ ಸಾಂಗ್ಸ್ ಬಂದ್ಬಿಟ್ಟು ಒಂದು 3 ಸಾಂಗ್ ಇದೆ ಸರ್. ಒಂದು ಟೈಟಲ್ ಸಾಂಗು, ಒಂದು ಜಾತ್ರೆ ಬಗ್ಗೆ, ಇನ್ನೊಂದು ಬಂದ್ಬಿಟ್ಟು ಹೋಲಿ ಹಬ್ಬ, ಅದೊಂದು ಸೀಕ್ವೆನ್ಸ್ ಬರುತ್ತೆ. ಅಂದರೆ ಆಗಿನ ಕಾಲದಕ್ಕೆ ಮ್ಯೂಸಿಕ್ನ ಕೇಳಿ ಏನು ಸರ್ ಸ್ವಲ್ಪ ಐಡಿಯಾ ತಗೊಂಡು ಆಮೇಲೆ ಮಾಡಿದ್ದೆ. ಆಮೇಲೆ ಇಲ್ಲಿ ಏಕ್ತಾರ ಅಂತ ಒಂದು ಸಾಂಗ್ ಇದೆ, ಅದು ಸ್ವಲ್ಪ ಟೈಮ್ ಕೊಟ್ಟು ತಗೊಂಡು ಚೆನ್ನಾಗಿ ಮಾಡ್ತೀವಿ. ಸೊ ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರಗಳು. ನನಗೆ ಪ್ರಥಮ ಸಮಾರಂಭ ಇದು. ಬರಬೇಕಾದ್ರೆ ಆತಂಕ ಇತ್ತು. ಅರ್ಜುನ್ ಡೋಣೂರವರು ಮಿತ್ರರು ಮಾಧ್ಯಮದಲ್ಲಿರಬೇಕಾದ್ರೆ, ಅದಕ್ಕಿಂತ ಹೆಚ್ಚು ಅವ್ರ ಪರಿವಾರದ ಎಲ್ಲ ಸದಸ್ಯರು ನನ್ನ ಸ್ನೇಹಿತರು. ಅವ್ರ ಮೊದಲನೇ ಸಿನಿಮಾ ಬರ್ಬೇಕಾದ್ರೆ ದೇವ್ರಿಗೆ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ. ನಾನು ಬಂದಿದ್ದಕ್ಕೆ ಬಹಳ ಯಶಸ್ವಿ ಆಗ್ಬೇಕು ಅಂತ. ಅಂದ್ರೆ ಇಲ್ಲಿಂದ ಆರಂಭ ಆಗ್ಲಿ, ಅವ್ರದ್ದು ಒಳ್ಳೆ ಶುಭಾರಂಭ ಈ ಸಿನಿಮಾದೊಂದಿಗೆ, ಒಂದು ಕಾರ್ಯಕ್ರಮದೊಂದಿಗೆ ಆರಂಭ ಆಗಿದೆ. ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಸೊಗಡನ್ನ ಒಂದು ಸಿನಿಮಾ ರೂಪದಲ್ಲಿ ತಂದಿರೋದಕ್ಕೆ. ಎಷ್ಟೇ ಕಷ್ಟಪಟ್ಟರು ಕೂಡ ಉತ್ತರ ಕರ್ನಾಟಕದ ಭಾಷೆ, ಉತ್ತರ ಕರ್ನಾಟಕದ ನಡವಳಿಕೆಗಳು ಇದೆಲ್ಲವನ್ನು ಕೂಡ ಹಾಸ್ಯದ ರೂಪದಲ್ಲಿ ಬಳಸಿಕೊಳ್ಳುವಂತ ಪ್ರಯತ್ನ ಆಗ್ತಿತ್ತು. ಇವತ್ತು ಇಡೀ ಉತ್ತರ ಕರ್ನಾಟಕದ ಸೊಗಡನ್ನ ನಾವು ಸಿನಿಮಾ ರೂಪದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರೋದು ಸಂತೋಷ ಆಗಿದೆ. ಪ್ರಪ್ರಥಮವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ ಅರ್ಜುನ್ ಡೋಣೂರ್ ಅವರೆಲ್ಲರ ತಂಡಕ್ಕೆ. ನಾನು ಹಾರೈಸ್ತೇನೆ ಇದು ಯಶಸ್ವಿ ಆಗ್ಲಿ. ವಿಶೇಷವಾಗಿ ನನ್ನ ಶಿಕ್ಷಣದ ಪ್ರತಿನಿಧಿಯಾಗಿ MLC ಆಗಿದ್ದೆ. ಇದು ಮಕ್ಕಳ ಅಲ್ಲಿ ಒಂದು ಜಾಗೃತಿ ಮೂಡಿಸೋ ದೃಷ್ಟಿಯಿಂದ ಮತ್ತು ನಮ್ಮತನವನ್ನ ನೆನಪಿಸಿಕೊಡೋ ದೃಷ್ಟಿಯಿಂದ, ಯಾವ ಕಾಲಘಟ್ಟದ್ದು ಅನ್ನೋದಕ್ಕಿಂತನೂ ಇಡೀ ಉತ್ತರ ಕರ್ನಾಟಕದ ಪರಿಸ್ಥಿತಿಗಳಿಗೆ, ಅಲ್ಲಿ ರೀತಿ ನೀತಿಗಳಿಗೆ, ಅಲ್ಲಿಯ ಜೀವನ ನಡವಳಿಕೆಗಳಿಗೆ ಒಂದು ಪ್ರತಿಬಿಂಬ ಆಗಿದೆ. ಸಂತೋಷ ಆಗಿದೆ. ನನಗೆ ಈ 3 ಹಾಡನ್ನ ಕೇಳಿದಾಗ ನಂಗೆ ವಿಶ್ವಾಸ ಇದೆ, ಇವತ್ತು ಸೋಷಿಯಲ್ ಮೀಡಿಯಾ ಯುಗ, ಈ 3 ಹಾಡುಗಳು ನನ್ಗೆ ವಿಶ್ವಾಸ ಇದೆ ಖಂಡಿತವಾಗೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸಿಕೊಳ್ಳಲ್ಪಡುತ್ತದೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಮತ್ತೊಮ್ಮೆ ಎಲ್ಲ ತಂಡಕ್ಕೂ ಅಭಿನಂದನೆಗಳು ಸಲ್ಲಿಸ್ತಾ, ಲಹರಿ ವೇಲು ಅವರು ಇದಕ್ಕೆ ಏನ್ ಬೆಂಬಲವಾಗಿ ನಿಂತಿದ್ದೀರಿ ಸರ್, ನಿಮಗೂ ಕೂಡ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಒಳಿತಾಗ್ಲಿ ಎಲ್ರಿಗೂ ಅಂತ ಹಾರೈಸ್ತೇನೆ. ಧನ್ಯವಾದ. ಬಂದಾಗ ನನಗೆ ಕೇಳಿದೆ, ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಸರ್, ಲಕ್ಷ್ಯ ಅಂದ್ರೆ ಕರೆಕ್ಟ್ ಆಗಿ ಮೀನಿಂಗ್ ಹೇಳಿ ಅಂತ. ಆಮೇಲೆ ಹೇಳಿದ್ರು ಗುರಿ ಅಂತ. ಸೊ ಉತ್ತರ ಕರ್ನಾಟಕ ಮತ್ತೆ ಲಹರಿ ಸಂಸ್ಥೆಗೆ ಬಹಳ ಹಳೆ ನೆಂಟು. ಉತ್ತರ ಕರ್ನಾಟಕದ ಜನ ನಮ್ಮ ಸಂಸ್ಥೆನ ಬಹಳ ಬೆಳೆಸಿದ್ದಾರೆ. ಕಾರಣ ಇಷ್ಟೇ, ಗುರುರಾಜ್ ಹೊಸಕೋಟಿ ಅವರ ಜಾನಪದ ಗೀತೆಗಳು ಸಾಕಷ್ಟು 100 ಜಾನಪದ ಗೀತೆಗಳು ಬಿಡುಗಡೆ ಮಾಡೋದು. ಸಿನಿಮಾ ಗೀತೆಗಳು ಅಷ್ಟೇ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ಯಾಸೆಟ್ ಸೇಲ್ ಆಗಿದ್ದು ಪ್ರೇಮಲೋಕದಲ್ಲಿ, ಅದು ತಮ್ಗೆ ಗೊತ್ತೇ ಇದೆ, ಇಡೀ ದಕ್ಷಿಣ ಭಾರತದಲ್ಲಿ. ಅದನ್ನಲ್ಲೂ ಕೂಡ ಹೈಯೆಸ್ಟ್ ಸೇಲ್ ಆಗಿರೋದು ಹುಬ್ಳಿನಲ್ಲಿ ಸರ್. ಅಲ್ಲಿ ಮಳೆ ಬೆಳೆ ಚೆನ್ನಾಗಿತ್ತು ಅಂತಂದ್ರೆ 100% ನಮ್ಗೆ ಒಳ್ಳೆ ಬಿಸ್ನೆಸ್ ಅವಾಗ. ಹುಬ್ಳಿ, ಧಾರವಾಡ, ಬೆಳಗಾಮು, ಬಾಗಲಕೋಟೆ ಈ ಕಡೆ ಎಲ್ಲ. ಆಮೇಲೆ ರೊಕ್ಕ ದುಡ್ಡು ಅಷ್ಟೇ. ಈಗ ಮೆಟೀರಿಯಲ್ ಕಳಿಸಿದ್ರೆ ಇಮಿಡಿಯೇಟ್ ಆಗಿ ದುಡ್ಡು ಬರೋದು. ಯಾವತ್ತು ಸುಳ್ಳು ಪಳ್ಳಿ ಹೇಳಿ ಜನನೇ ಅಲ್ಲ ಅವರು. ಬಹಳ ಮುಗ್ಧರು, ಬಹಳ ಹತ್ತಿರದಿಂದ ನೋಡಿದ್ದೀನಿ ನಾನು. ಅಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದ್ವಿ ಸರ್, ಗುಲ್ಬರ್ಗ ಈ ಕಡೆ ಎಲ್ಲ. ಯಾಕಂದ್ರೆ ನಾವು ಆವಾಗ ಅಂಗಡಿಗಳಿತ್ತು, ಕ್ಯಾಸೆಟ್ ಅಂಗಡಿಗಳು. ಪ್ರತಿ ಅಂಗಡಿಗಳಿಗೂ ಹೋಗಿ ನಾವು ಡೀಲರ್ಶಿಪ್ ಕೊಟ್ಟಾಗ ಅವ್ರು ಮಾತಾಡೋದು, ಅವ್ರು ಕೊಡ್ತಾ ಇದ್ದ ಪ್ರೀತಿ ಅದ್ಭುತ, ಎರಡನೇ ಮಾತೇ ಇಲ್ಲ. ಸೊ ಹಾಗಾಗಿ ಅದೇ ಟೀಮು ಲಕ್ಷ್ಯ ಸಿನಿಮಾವನ್ನು ಮಾಡಿದೆ. ಇವತ್ತು 20 ವರ್ಷ ಎಕ್ಸ್ಪೀರಿಯನ್ಸು ಅರ್ಜುನ್ ಸರ್ ಅಲ್ಲ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಮಕ್ಕಳ ಸಿನಿಮಾನೇ ಇರ್ಬೋದು. ಹಾಡುಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ. 3 ಹಾಡು ಒಳ್ಳೆ ಟ್ಯೂನ್ ಮಾಡಿದ್ದಾರೆ. ಅವರೇ ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಸೊ ನಮ್ಮ MLC ಸಾಹೇಬ್ರು ಅದ್ಭುತವಾಗಿ ಮಾತಾಡಿದ್ರು. ಒಂದು ಮಾತು ಹೇಳಿದ್ರು,
ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನಾನು, ದೇವರಿಗೆ ಪ್ರಾರ್ಥನೆ ಮಾಡಿ ಬಂದೆ ಅಂತ. ಯಾರು ಹೇಳ್ತಾರೆ ಸರ್ ಇವತ್ತು? ನಿಜವಾಗ್ಲೂ ಬಹಳ ಇದು ಸಂಸ್ಕಾರ, ಇದು ಸಂಸ್ಕಾರ. ಇದೇ ಸಂಸ್ಕಾರದಲ್ಲಿ ವಿಧಾನಸಭೆಯಲ್ಲಿ ಕೂಡ ಇದ್ದಿದ್ರು, ಇವಾಗಿರೋ ವಿಧಾನಸಭೆ ಅಲ್ಲ. ಸಾರಿ ಸರ್, ಹೇಳಲೇಬೇಕಾಗುತ್ತೆ. ನೀವು ಇದ್ದಿದ್ದ ಟೈಮಲ್ಲಿ ಆ ಮಾತು, ಆ ಕತೆ, ಅಲ್ಲಿ ನಡ್ಕೊಂತ ರೀತಿ ಬೇರೆ. ಇವಾಗ ಬಹಳ ಬದಲಾವಣೆಗಳಾಗಿದೆ, ಪರಿವರ್ತನೆ ಆಗ್ಬಿಟ್ಟಿದೆ. ಏನ್ ಮಾಡ್ಲಿಕ್ಕಾಗಲ್ಲ, ನಮ್ಮ ಕೈಲಿಲ್ಲ ಅದು. ಸೊ ಎಂಡ್ ಆಫ್ ದ ಡೇ ಯಾರು ಏನ್ ಮಾಡ್ತಾರೋ ಕರ್ಮ ಅನುಭವಿಸ್ಲೇಬೇಕಾಗುತ್ತೆ. ಇವತ್ತು ಚೆನ್ನಾಗಿರ್ಬೋದು, ಅದು ಮುಂದಕ್ಕಿದ್ದೇ ಇದೆ ಸರ್. ಅದು ಕಟ್ಟಿಟ್ಟು ಬುದ್ಧಿ. ಒಳ್ಳೆ ದಿನಗಳು ಬರುತ್ತೆ ಸರ್, ಬಂದೇ ಬರುತ್ತೆ, ಗ್ಯಾರಂಟಿ ಬರುತ್ತೆ. 6 ಕೋಟಿ ಜನ ಚೆನ್ನಾಗಿದ್ದೇ ಇರ್ತೀವಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಈ ಪಿಕ್ಚರ್ ಸೂಪರ್ ಸಕ್ಸಸ್ ಆಗಲಿ. ಸೊ ನಿಮ್ ಜೊತೆ ನಾವು ಯಾವಾಗಲೂ ಇರ್ತೀವಿ. ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀವಿ ಸರ್, ಲಹರಿ ಮತ್ತೆ MRT ಮ್ಯೂಸಿಕ್ ಎರಡೂ ನಮ್ದೇ. ಅಂದ್ರೆ ನಮ್ದೇ ಅಂದ್ರೆ ನಿಮ್ದು. ಓ, ತಾವೇನ ಕೇಳಿದ್ದು? ಬ್ರದರ್ ಬಂದು ಹೇಳಿದ್ರು, ಯಾರೋ ಕೇಳಿದ್ರಣ್ಣ ಅಂತ. ಸರ್ ಬಿಡ್ಸಿ ಹೇಳಿ. ಅದು ನಮ್ಗೆ ಏನಕ್ಕೆ ಅಂದ್ರೆ ಅದೊಂದು ಸಣ್ಣದ ಟೀ ಒಂದು ಲಾಸ್ಟ್ ಒಂದು ಕನ್ಫ್ಯೂಷನ್ ಇತ್ತು. ಟೀ ನಾನೇ ಸರ್, ಅದಕ್ಕೋಸ್ಕರ ತುಳಸಿರಾಮ್ ಸರ್. CD ಫಾರ್ಮೇಟ್ ನಾವು ನೋಡಿರಲಿಲ್ಲ. ಇವತ್ತು ನಿಮ್ ಕೈಯಾರೆ ನೋಡಿದಂಗೆ ಎಲ್ಲ ಬಂದು ಬರೀ ಜಸ್ಟ್ ಅದನ್ನ ಲೋಗೋ ಲಾಂಚ್ ಮಾಡ್ಬಿಡ್ತಾರೆ. CD ಮಾಡಿಸಿ ತಂದು ಇಲ್ಲಿ ಎಷ್ಟು ವರ್ಷಗಳಾಗಿವೆ ಸರ್. ಇವತ್ತೇ ನೋಡಿ ಸತ್ಯ. ನಾನು ಅದು ನೋಡ ಮಂಜಣ್ಣ ಸರ್ ಅಲ್ಲಿ ನಿಂತ್ಕೊಂಡು ಕಾಫಿ ಕುಡಿಯೋ ಒಂದು ಮಾತು ಹೇಳಿದ್ರೆ, ಆ ದಿನಗಳೆಲ್ಲೋಯ್ತು ಅಂತ. ದಿನಗಳು ಹಂಗೆ ಇದೆ ಸರ್. ಹಾಗೆಲ್ಲ ಆಗುತ್ತೆ, ರಾತ್ರಿ ಆಗುತ್ತೆ, ಅದೇ ಗಾಳಿ, ಅದೇ ನೀರು, ಎಲ್ಲ ಒಂದೇ. ಸಮಾಜ ಚೇಂಜ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ನಮಗೆ ತುಂಬಾ ತುಂಬಾ ಕಷ್ಟ ಆಗುತ್ತೆ. ಎಲ್ಲ ಇಂಡಸ್ಟ್ರಿನಲ್ಲೂ ಕೂಡ, ಇಂಡಸ್ಟ್ರಿ ಇರ್ಬೋದು, ರಾಜಕೀಯ ಇರ್ಬೋದು, ಮತ್ತೊಂದು ಮಗದೊಂದು, ಎಲ್ಲ ಕಡೆ ಸಿಕ್ಕಾಪಟ್ಟೆ ಎಲ್ಲ ರಂಗಗಳು ಚೇಂಜ್ ಆಗ್ಬಿಟ್ಟಿದೆ. ಸೊ ನಾವು ಚೇಂಜ್ ಆಗಿಲ್ಲ, ಚೇಂಜ್ ಆಗೋಕೆ ಸಾಧ್ಯನೂ ಇಲ್ಲ, ಆಗೋದು ಇಲ್ಲ. ಸೊ ನಮ್ಮ ಗಣೇಶ್ ಅವರಲ್ಲ, 15 ವರ್ಷದ ಮುಂಚೆ ಸಮಯ ಟಿವಿಲಿ ಇದ್ದಾಗ ನಾನು ಗೊತ್ತೀನಿ, ಇಂಟರ್ವ್ಯೂ ಮಾಡಿದ್ರು. ಬಂದೇಟ್ಗೆ 2 ಟಾಪಿಕ್ ಆಯ್ತು ಇವತ್ತು. ಒಂದು ನಮ್ಮ ಪತ್ರಿಕಾ ಮಿತ್ರರು ಹಳೆಯದೆಲ್ಲ ನಿಲ್ಸ್ಕೊಂಡ್ರು, ನಾವು ಬೆಳೆದು ಬಂದಿದ್ದಾರೆ. ಆ ಕಂಟಿನ್ಯೂಟಿ ನೀವು ಕೊಟ್ರಿ. ಇಬ್ರು ಮಾತಾಡ್ಕೊಂಡೇ ಇಲ್ಲ. ನೀವು ಮಾತಾಡುವಾಗ ನನಗೆ ಐ ವಾಸ್ ಎಮೋಷನಲ್ ಆಕ್ಚುಲಿ. ನೀವೊಂದು ಮಾತು ಹೇಳಿದ್ರಲ್ಲಿ, ನನಗೇನು ಹೇಳಿದ್ದೆ ಅಂತ, ಅದು ಹೇಳ್ದಕ್ಕೆ ನನಗೆ ಬಾಲ್ಯ ನೆನಪು ಬಂದ್ಬಿಡ್ತು. ಸೊ ನಮ್ಮ ಪತ್ರಿಕಾ ಮಿತ್ರರು ಒಂದು ಮಾತು ಹೇಳಿದ್ರು, ನಾನು ಸತ್ಯ ಹೇಳ್ತೀನಿ ಸರ್, ಜೋಬಿನಲ್ಲಿ ₹1 ಇಡಲ್ಲ ನಾನು. 22 ವರ್ಷ ಆಯ್ತು. ನಾನು ಹೊಸ ನೋಟ್ ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ, ಕ್ರೆಡಿಟ್ ಕಾರ್ಡ್ ಇಡಲ್ಲ. ಕಾರಣ ಇಷ್ಟೇ, ನಶ್ವರ ಅಂತ ಗೊತ್ತಾಗ್ಬಿಟ್ಟಿದೆ ನನಗೆ. ಯಾವಾಗಲೂ ಬದುಕು, ಬಿಸ್ನೆಸ್ ಮಾಡಬೇಕು, ನಮ್ಮ ನಂಬ್ಕೊಂಡು ಕುಟುಂಬಗಳಿದೆ. ಸೊ ಅದನ್ನ ನಾವು ವೃತ್ತಿ ನಡೆಸ್ಕೊಂಡು ಹೋಗ್ತೀನಿ ಹೊರತು ಹಣನೇ ಆಸ್ತಿನೇ ಇಂಪಾರ್ಟೆಂಟ್ ಅಲ್ಲ ಸರ್. ಆಮೇಲೆ ಇದನ್ನು ಹೇಳ್ತಾ ಇದ್ದೀನಿ ತಮಗೆ, ಯಾಕಂದ್ರೆ ಇವತ್ತು ಮಾತು ಬಂತು, ಹೇಳ್ತಾ ಇದ್ದೀನಿ. ಒಂದೇ ಒಂದು ಪ್ರಾಪರ್ಟಿ ಕೂಡ ನನ್ನ ಹೆಸರಲ್ಲಿಲ್ಲ, ಅದು ನಶ್ವರ ಗೊತ್ತು ನನಗೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದ ಮ್ಯೂಸಿಕ್ ಇಂಡಸ್ಟ್ರಿ, ಸಾಹಿತ್ಯ, ಸಂಗೀತ ತಾವೆಲ್ಲ ಇತ್ತು ಬೆಳೆಸಿದ್ದೀರಿ ಲಹರಿ ಸಂಸ್ಥೆನ. ಸೊ ಭಗವಂತ ನಿಜವಾದ ಆಶೀರ್ವಾದ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ತಮ್ಮ ಜೊತೆಲಿ ಔತಣ ಕೂತನವನ್ನು ಮಾಡಿ, ಗೆಟ್ ಟುಗೆದರ್ ಮಾಡಿ, ಹಳೆದೆಲ್ಲ ಜ್ಞಾಪಕ ಪಡ್ಕೊಳ್ಳೋಣ. ದೇವ್ರ ಸರ್ 60 ಆಯ್ತು ಸರ್. ಮೊನ್ನೆ ಜೂನ್ 11ಗೆ ಮದುವೆ ಡಿಕ್ಲೇರ್ ಮಾಡ್ಬಿಟ್ಟು 60 ಆಯ್ತು ಸರ್. ಸೊ ಇದುವರೆಗೂ ಯಾವ್ದು ಕಪ್ಪು ಚುಕ್ಕಿ ಇಲ್ಲ. ಹೀಗೆ ಭಗವಂತ ಇಟ್ಟು ಹಂಗೆ ತಗೊಂಡೋಗ್ಬಿಟ್ರೆ ಸಾಕು. ಇಲ್ಲ ಸರ್, ಸ್ನೇಹಿತರ ಮಾಡಿಸ್ಬಿಟ್ರು ಸರ್, ನಿಮಗೆ ಮಾಡ್ಲೇಬೇಕು ಅಂತ ಉಮೇಶ್ ಅವರು ಡೈರೆಕ್ಟರ್. ಸೊ ಹಾಗಾಗಿ ಮಾಡ್ಬೇಕಾಯ್ತು ಸರ್, ಏನು ವಿಧಿ ಇಲ್ಲ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಸರ್, ದೇವ್ರು ಒಳ್ಳೇದು ಮಾಡಲಿ. ಸೊ ನಿಮ್ ಜೊತೆ ನಾವು ಯಾವಾಗ್ಲೂ ಇರ್ತೀವಿ. ಗಾಡ್ ಬ್ಲೆಸ್. ಯಾಕೆ ಸರ್ ಬಹಳ ಅದ್ಭುತವಾಗ ಗೀತರಚನೆ ಮಾಡಿದ್ದೀರಿ, ಬಹಳ ಹಳೆಯ ಸಂಬಂಧ ನಮಗೆ. ವಿಶ್ ಆಲ್ ದ ಬೆಸ್ಟ್ ಸರ್. ತುಂಬಾ ಚೆನ್ನಾಗಿದೆ ಹಾಡು ತಾವು ಬಂದಿರೋದು. 3 ಹಾಡು ಚೆನ್ನಾಗಿ ಬಂದಿದೆ, 3 ಹಿಟ್ ಆಗುತ್ತೆ, ಸಿನಿಮಾನು ಹಿಟ್ ಆಗುತ್ತೆ. ವಿಶ್ ಆಲ್ ದ ಬೆಸ್ಟ್. ಒಂದು ಫಿಲ್ಮ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ತುಂಬಾ ಖುಷಿ ಆಯ್ತು. ಮೊದಲು ಒಂದು ಫಿಲ್ಮ್ ಮಾಡಿದ್ದೆ ನಾನು, ಜಗಜ್ಯೋತಿ ಬಸವೇಶ್ವರ ಅಂತ. ಆದ್ರೆ ಅದು ಕಾರಣಾಂತರಗಳಿಂದ ರಿಲೀಸ್ ಆಗ್ಲಿಲ್ಲ. ಆದ್ರೆ ಒಂದು ನಂಬಿಕೆ ಇತ್ತು, ನಾನು ಮಾಡೋ ಒಂದು ಫಿಲ್ಮ್ ಒಂದು ಥಿಯೇಟರ್ ಅಲ್ಲಿ ಬಂದು ಎಲ್ಲರೂ ನನ್ನ ನೋಡ್ಬೇಕು ಅಂತ ಒಂದು ಆಸೆ ಇತ್ತು. ಅದನ್ನ ನಮ್ಮ ಡೋನೂರ್ ಸರ್ ಅವರು ನಿಜ ಮಾಡ್ತಿದ್ದಾರೆ, ಅದಕ್ಕೆ ತುಂಬಾ ಖುಷಿ ಆಗ್ತದೆ. ಹಾಗೆ ನಮ್ಮ ಕೋ ಆರ್ಟಿಸ್ಟ್ಗಳು ತುಂಬಾ ಸಪೋರ್ಟ್ ಮಾಡಿದ್ರು, ಹಾಗಾಗಿ ತುಂಬಾ ಖುಷಿ ಆಗ್ತದೆ ಸರ್. ಥ್ಯಾಂಕ್ ಯು. ನನ್ನ ಹೆಸರು ತೇಜಸ್ ಅಂತ. ಆಡಿಷನ್ ಅಂತ ಗೊತ್ತಾದಾಗ ನಾನು ತುಂಬಾ ಖುಷಿ ಪಟ್ಟೆ. ಇದು ನನ್ನ ಸೆಕೆಂಡ್ ಫಿಲ್ಮ್.
ಫಸ್ಟ್ ಫಿಲ್ಮ್ ಮಾಡಿದೆ, ಅದು ಕನ್ನಡದಲ್ಲಿ ರಿಲೀಸ್ ಆಗಲಿಲ್ಲ. ಇದು ನನ್ನ ಸೆಕೆಂಡ್ ಫಿಲ್ಮ್ ಆಗಿದ್ರಿಂದ ಈ ಫಿಲ್ಮ್ ಆದ್ರೆ ನಾನು ಥಿಯೇಟರ್ ನನ್ನ ನೋಡಬೇಕು ಅಂತ ಆಸೆ ಇತ್ತು. ಅದು ಆಸೆ ನನಸಾಗ್ತಿದೆ. ಥ್ಯಾಂಕ್ ಯು ಡೈರೆಕ್ಟ್ ಅರ್ಜುನ್ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿಗಂತೇಶ್ ತುಂಬರ್ಗುತ್ತಿ. ನಾನು ಕೂಡ ಧಾರವಾಡದವನು. ಸರ್, ಅರ್ಜುನ್ ಸರ್ಗೆ ದೊಡ್ಡ ಥ್ಯಾಂಕ್ಸ್ ಸರ್, ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮೊದಲು ಆಡಿಷನ್ ಅಂತ ಬಂತು, ಧಾರವಾಡದಲ್ಲಿ ಆಡಿಷನ್ ಕೊಟ್ವಿ, ಆಮೇಲೆ ಸೆಲೆಕ್ಟ್ ಆಗಿ ಶೂಟಿಂಗ್ ಮಾಡಿದ್ವಿ. ನಾನು ಮಾಡಿರೋ 5 ಫಿಲಮ್ಸ್ದಲ್ಲಿ ಇದು ಒನ್ ಆಫ್ ದಿ ಫೇವ್ರೇಟ್. 3 ಶಾರ್ಟ್ ಫಿಲ್ಮ್ ಮಾಡೀನಿ, 2 ಲಾಂಗ್ ಫಿಲ್ಮ್ ಮಾಡೀನಿ, ಮತ್ತೆ ಈಗ ಅಪ್ಕಮಿಂಗ್ ಅಶ್ವಗ್ರೀವ್ ಅಂತ ಮಾಡತ್ತೀನಿ. ಜಿ ಕನ್ನಡ ಬರ್ಮಾಗಂಟು ಸೀರಿಯಲ್ ಆನಂದ್ ಅಂತ ಇದ್ದಾರೆ, ಆನಂದ್ ಅಂತ ಪಾತ್ರ, ಅವರು ಈ ಹೀರೋ ಇದ್ದಾರೆ ಅಶ್ವಗ್ರೀವ್ ಫಿಲ್ಮಿಗೆ. ನಾನು ಮಾಡಿದಂಥ ಎಲ್ಲ ಫಿಲಮ್ದಾಗೂ ಈ ಫಿಲಮ್ ಒನ್ ಆಫ್ ದಿ ಫೇವ್ರೇಟ್ ಫಿಲಮ್. ಈ ಫಿಲಮ್ದಾಗ ತುಂಬಾ ಎಂಜಾಯ್ ಮಾಡೀನಿ, ಮತ್ತೆ ತುಂಬಾ ಕಲ್ತಿದ್ದೀನಿ ಕೂಡ. ಥ್ಯಾಂಕ್ ಯು.